Hello friends, welcome back. Indian Polity presented by Sangiti sir. ನಾವು ಇವಾಗ ಇಂಡಿಯನ್ ಪಾಲಿಟಿಯನ್ನ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳ ಮುಖಾಂತರ ಕವರ್ ಮಾಡ್ತಾ ಇದ್ದೀವಿ ಸ್ನೇಹಿತರೆ. ಈ ಕೆಲವೊಂದು ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡೋದ್ರ ಮೂಲಕ ಕಂಪ್ಲೀಟ್ ಆಗಿ ಇಂಡಿಯನ್ ಪಾಲಿಟಿ ಕವರ್ ಆಗ್ತದೆ, ರಿವಿಷನ್ ಆಗ್ತದೆ. ಸಾಕಷ್ಟು 5 to 10 ಟೈಮ್ಸ್ ಈ ಒಂದು ಎಲ್ಲ ಕ್ವಶನ್ಸ್, ಒಂದು 1000 ಕ್ವಶನ್ಸನ್ನು ನಾವು ಸಾಲ್ವ್ ಮಾಡ್ತಾ ಇದ್ದೀವಿ. ಅದರಲ್ಲಿ 5 to 10 ಟೈಮ್ಸ್ ರಿವಿಷನ್ ಆಗ್ತದೆ, ಯಾಕಂದರೆ ರಿಪೀಟ್ ಒಂದಕ್ಕೊಂದು ಇಂಟರ್ಲಿಂಕ್ ಮಾಡ್ತಾ ಹೋಗ್ತಾ ಇರ್ತೀವಿ. ಇಲ್ಲಿ ಕ್ವಶನ್ ಏನಿದೆ, ಭಾರತದ ರಾಷ್ಟ್ರಪತಿಗಳ ಹಣಕಾಸು ಅಧಿಕಾರಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ? ಇದನ್ನು ಅಬ್ಸರ್ವ್ ಮಾಡಬೇಕು, ತಪ್ಪಾಗಿರುವಂಥದ್ದು ಯಾವುದು ಅಂತ. ಈ ರಾಷ್ಟ್ರಪತಿಗೆ ಸಂಬಂಧಪಟ್ಟಂಗೆ ಈ ಥರ ಯಾವ್ಯಾವ ಅಧಿಕಾರಗಳಿದಾವು, ಅವೆಲ್ಲ ಅಧಿಕಾರಗಳ ಬಗ್ಗೆ, ಈ ಶಾಸಕಾಂಗ ಅಧಿಕಾರಗಳ ಬಗ್ಗೆ ನಾರ್ಮಲಿ ಜಾಸ್ತಿ ಕೇಳ್ತಿರ್ತಾರೆ. ಎಕ್ಸಿಕ್ಯೂಟಿವ್ ಪವರ್ಸು, ನಂತರದಲ್ಲಿ ಹಣಕಾಸು ಇದ್ರ ಬಗ್ಗೆ ಕ್ವಶನ್ ಇರ್ತದೆ, ಜುಡಿಷಿಯರಿ ಪವರ್ಸು. ಸೊ ಎಲ್ಲ ರೀತಿಯ ಪವರ್ಸ್ಗಳ ಬಗ್ಗೆ ಒಂದೊಂದು ಕ್ವಶನ್ ಕೇಳ್ತಿರ್ತಾರೆ. KS ಮೇನ್ಸಲ್ಲಿ ಕೂಡ ಇದು ಡೈರೆಕ್ಟಾಗಿ ಈ ಅಧಿಕಾರಗಳ ಬಗ್ಗೆನೇ ಕೇಳ್ತಿರ್ತಾರೆ. ಇಲ್ಲಿ ಏನು ಕೇಳಿದರೆ, ಹಣಕಾಸು ಅಧಿಕಾರಕ್ಕೆ ಸಂಬಂಧಿಸಿದಂಗೆ ಯಾವ್ದು ತಪ್ಪಾಗಿದೆ? ರಾಷ್ಟ್ರಪತಿಗಳ ಪೂರ್ವಾನುಮತಿ ಇಲ್ಲದೆ ಯಾವುದೇ ಹಣಕಾಸು ಮಸೂದೆಯನ್ನು ಪರಿಚಯಿಸಲಾಗುವುದಿಲ್ಲ. ಮಂಡಿ ಬಿಲ್ಲನ್ನು ಈ ರಾಷ್ಟ್ರಪತಿ ಅನುಮತಿ ಇಲ್ಲಾರ್ದೆ, ಅವ್ರ ಪರ್ಮಿಷನ್ ಇಲ್ಲಾರ್ದೆ ಅಲ್ಲಿ ಇಂಟ್ರೊಡಕ್ಷನ್ ಮಾಡುವಂಗಿಲ್ಲ ಅಂತ ಹೇಳ್ತಾರೆ. ಇದು ಸರಿನಾ ತಪ್ಪಾಗಿರೋದು ಹೇಳ್ಬೇಕು ನೀವು. ರಾಷ್ಟ್ರಪತಿಯವರು ಬಜೆಟನ್ನು ಸಿದ್ಧಪಡಿಸುತ್ತಾರೆ. ರಾಷ್ಟ್ರಪತಿಯು ಬಜೆಟನ್ನು ಅವರೇ ಸಿದ್ಧಪಡಿಸ್ತಾರೆ. ಅದು ಸರಿನಾ ತಪ್ಪಾ ಅಂತ ಹೇಳಬೇಕು. ತಪ್ಪಾಗಿರೋದು ಹೇಳ್ಬೇಕು ನೀವು. ಓಕೆ. ನಂತರದಲ್ಲಿ ರಾಷ್ಟ್ರಪತಿಯು ಪ್ರತಿ 5 ವರ್ಷಗಳಿಗೊಮ್ಮೆ ಹಣಕಾಸು ಆಯೋಗವನ್ನು ನೇಮಕ ಮಾಡ್ತಾರೆ. ಇವ್ರು ಏನು ಮಾಡ್ತಾರೆ? ಪ್ರತಿ 5 ವರ್ಷಕ್ಕೊಮ್ಮೆ ಹಣಕಾಸು ಆಯೋಗವನ್ನು ನೇಮಕ ಮಾಡುತ್ತಾರೆ. ಮೇಲಿನ ಯಾವುದು ಸರಿ ಇದೆ ಸ್ನೇಹಿತರೆ? ಇದರಲ್ಲಿ ಕೇಳಿರುವಂಥದ್ದು ಯಾವುದು ತಪ್ಪಾಗಿದೆ ಅಂದರೆ, ರಾಷ್ಟ್ರಪತಿ ಬಜೆಟನ್ನು ಸಿದ್ಧಪಡಿಸ್ತಾರೆ ಅನ್ನೋದು ಇದು ತಪ್ಪಾಗಿರುವಂಥದ್ದು. ಅದು ಫೈನಾನ್ಸ್ ಮಿನಿಸ್ಟ್ರಿ ನೋಡ್ಕೊಳ್ಳೋದು. ಇದು ರಾಷ್ಟ್ರಪತಿ ಪೂರ್ವಾನುಮತಿ ಇಲ್ಲದೆ ಯಾವುದೇ ಹಣ ಮಸೂದೆಯನ್ನು ಪರಿಚಯ ಮಾಡುವಂಗಿಲ್ಲ. ಎಸ್, ಇಟ್ ಈಸ್ ಅ ರೈಟ್ ಸ್ಟೇಟ್ಮೆಂಟ್. ರಾಷ್ಟ್ರಪತಿ ಪ್ರತಿ 5 ವರ್ಷಕ್ಕೊಮ್ಮೆ ಹಣಕಾಸು ಆಯೋಗ, ಎಸ್, ಇಟ್ ಈಸ್ ಆಲ್ಸೋ ರೈಟ್. ಸೊ ಇಲ್ಲಿ ತಪ್ಪಾಗಿರೋದು ಕೇಳಿದ್ದಾರೆ. ತಪ್ಪಾಗಿರೋದು ಅಂದರೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ. ಸೊ ಈ ರೀತಿ ಎಲ್ಲ ಪಾಯಿಂಟ್ಗಳನ್ನು ನೀವು ನೆನ್ಪಿಡ್ತಾ ಹೋಗಿ ಸ್ನೇಹಿತರೆ. ಎಲ್ಲವೂ ಕ್ವಶನ್ಗಳ ಮೂಲಕ ಈಸಿಯಾಗಿ ನೆನಪಾಗ್ತಾ ಹೋಗುತ್ತೆ. ದೇರ್ ಶಾಲ್ ಬಿ ಎ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಭಾರತಕ್ಕೆ ಒಬ್ಬ ರಾಷ್ಟ್ರಪತಿ ಇರಬೇಕು. ಭಾರತವು ರಾಷ್ಟ್ರಪತಿಯನ್ನ ಹೊಂದಿರಲಿ ಅಂತ ಯಾವ ಆರ್ಟಿಕಲ್ ಹೇಳುತ್ತೆ? ಭಾರತಕ್ಕೆ ಒಬ್ಬ ರಾಷ್ಟ್ರಪತಿ ಇರಬೇಕು ಅಂತ ಹೇಳುವಂಥ ಆರ್ಟಿಕಲ್ ಯಾವುದು? ಆರ್ಟಿಕಲ್ 52, 53, 54, 55. ಯಾವುದು ಸ್ನೇಹಿತರೆ ಸರಿಯಾದ ಉತ್ತರ? ದರ್ ಇಸ್ ಎ ವೆರಿ ಸಿಂಪಲ್ ಆನ್ಸರ್. 52ನೇ ಆರ್ಟಿಕಲ್ ಹೇಳುತ್ತೆ ಭಾರತಕ್ಕೆ ಒಬ್ಬ ರಾಷ್ಟ್ರಪತಿ ಇರಬೇಕು ಅನ್ನುವಂಥದ್ದು. ಇದೇ ರೀತಿ ಕಮೆಂಟಲ್ಲಿ ಹೇಳ್ಬೋದು. 53ನೇದು ಕೂಡ ತುಂಬಾ ಸಲ ಕೇಳಿದ್ದಾರೆ ಕ್ವಶನ್. 53ನೇದು ಏನೇನು ಹೇಳುತ್ತೆ? ಮತ್ತು ಇನ್ನೊಂದು ಕ್ವಶನ್, ಭಾರತದ ರಾಷ್ಟ್ರಪತಿಯವರ ಅಧಿಕಾರ ಅವಧಿ ಎಷ್ಟು ಅನ್ನುವಂಥದ್ದು ಯಾವ ಆರ್ಟಿಕಲ್ ಹೇಳುತ್ತೆ? ಮತ್ತು ಭಾರತದ ರಾಷ್ಟ್ರಪತಿಗೆ ಏನೇನು ಅರ್ಹತೆ ಇರಬೇಕು ರಾಷ್ಟ್ರಪತಿ ಆಗೋದಕ್ಕೆ ಅಂತ ಯಾವ ಆರ್ಟಿಕಲ್ ಹೇಳುತ್ತೆ? ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ತಾ ಹೋಗಿ ಸ್ನೇಹಿತರೆ. ಇದ್ರ ಬಗ್ಗೆ ಮತ್ತೆ ಕ್ವಶನ್ಗಳು ಬರ್ತಾವೆ, ಅದ್ರ ಬಗ್ಗೆ ಮತ್ತೆ ಡಿಸ್ಕಸ್ ಮಾಡೋಣ. ಅಟ್ಲೀಸ್ಟ್ ಇದು ಹೇಳಿದ್ದು ಹೋಮ್ವರ್ಕ್ಗಳನ್ನು ಸ್ವಲ್ಪ ಬೇಗ ನೀವು ನೆನ್ಪಿಟ್ಕೊಂಡು ಆನ್ಸರ್ ಮಾಡ್ತಾ ಹೋಗಿ. ಅವನ್ನ ಈಗ ಗೊತ್ತಾದರೆ ಓಕೆ, ಗೊತ್ತಾಗ್ಲಿಕ್ಕೆ ಮತ್ತೆ ಬುಕ್ಕನ್ನು ನೋಡಿ ಆ ಥರ ಆನ್ಸರ್ ಮಾಡಿ. ಅವಾಗ ಯಾವುದೇ ಕ್ವಶನ್ ಕೇಳಿದಾಗ ಈಸಿಯಾಗಿ ಗೊತ್ತಾಗ್ತಿರ್ಬೇಕು. ಈಗ ಇದ್ದಾಗ ಮಾತ್ರ ನಿಮ್ಗೆ ರಿವಿಷನ್ ಜಾಸ್ತಿ ಆಗ್ತದೆ. ಪ್ರತಿ ವರ್ಷದ ಹಣಕಾಸು ವರ್ಷಕ್ಕೆ ಸಂಬಂಧಿಸಿದಂತೆ ಸಂಸತ್ತಿನ ಉಭಯ ಸದನಗಳ ಮುಂದೆ ಸರ್ಕಾರದ ಅಂದಾಜು ರಶೀದಿಗಳು ಮತ್ತು ಖರ್ಚುಗಳ ಹೇಳಿಕೆಯನ್ನು ಕೆಳಗಿನ ಯಾರು ಹಾಕಬೇಕು? ಇದನ್ನ ಯಾರು ಹೇಳ್ತಾರೆ ಅಂದರೆ, ಎಸ್ಟಿಮೇಟೆಡ್ ರಿಸಿಪ್ಟ್ ಮತ್ತು ಎಕ್ಸ್ಪೆಂಡಿಚರ್. ಅಂದರೆ ಭಾರತ ದೇಶಕ್ಕೆ ರಿಸಿಪ್ಟ್ ಅಂದರೆ ಅದು ಆದಾಯ ಎಲ್ಲಿಂದ ಬರ್ತದೆ ಮತ್ತು ಖರ್ಚು ಹೇಗೆ ಮಾಡ್ತೇವೆ ಅಂತ ಇದನ್ನು ಹೇಳೋರು ಯಾರು? ಇದನ್ನ ಪ್ರತಿ ವರ್ಷದ ಹಣಕಾಸು ವರ್ಷಕ್ಕೆ ಸಂಬಂಧಿಸಿದಂತೆ ಸಂಸತ್ತಿನ ಉಭಯ ಸದನಗಳ ಮುಂದೆ, ಅದರ ಪಾರ್ಲಿಮೆಂಟ್ ಮುಂದ್ಗಡೆ ಇಡುವಂಥದ್ದು ಯಾರ ಕೆಲಸ ಅಂತ ಹೇಳ್ತಾ ಇದ್ದಾರೆ. ಬಜೆಟ್ ಮಂಡನೆ ಮಾಡೋದು ಕೇಳ್ತಾ ಇಲ್ಲ ಇವ್ರು ಕೇಳ್ತಾ ಇರೋದು ಈ ರಿಸಿಪ್ಟ್ ಅಂಡ್ ಎಕ್ಸ್ಪೆಂಡಿಚರ್ ಸಂಬಂಧಪಟ್ಟಂಗಿದೆಯಲ್ಲ, ಅದನ್ನ ಬೋತ್ ದ ಹೌಸಸ್ ಆಫ್ ಪಾರ್ಲಿಮೆಂಟ್ ಮುಂದ್ಗಡೆ, ಉಭಯ ಸದನಗಳ ಲೋಕಸಭೆ ಮತ್ತು ರಾಜ್ಯಸಭೆ ಎರಡರ ಮುಂದೆನೂ ಕೂಡ ಈ ಸರ್ಕಾರದ ಅಂದಾಜುಗಳನ್ನ ಯಾರು ಇಡ್ತಾರೆ ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಹಣಕಾಸು ಸಚಿವರು, ಪ್ರಧಾನಿ, ರಾಷ್ಟ್ರಪತಿ, ಉಪರಾಷ್ಟ್ರಪತಿ. ಸರಿಯಾದ ಉತ್ತರ ಪ್ರೆಸಿಡೆಂಟ್ ಈಸ್ ದ ರೈಟ್ ಆನ್ಸರ್, ನಾಟ್ ಈ ಫೈನಾನ್ಸ್ ಮಿನಿಸ್ಟರ್. ಹಣಕಾಸು ಸಚಿವರಲ್ಲ, ಹಣಕಾಸು ಸಚಿವರು ಬಜೆಟ್ ಅನ್ನ ಮಂಡನೆ ಮಾಡ್ತಾರೆ. ಇವ್ರು ಲೋಕಸಭೆಯಲ್ಲಿ ಮಂಡನೆ ಮಾಡ್ತಾರೆ ಅವರು. ಇವ್ರು ಕೇಳಿದ್ದು ಉಭಯ ಸದನ ಅಂದ್ರೆ ಎರಡೂ ಸದನ, ಬೋತ್ ದ ಹೌಸಸ್, ಲೋಕಸಭಾ ರಾಜ್ಯಸಭೆ ಮುಂದೆ ಇದನ್ನ ಇಡ್ತಾರೆ. ಸರ್ಕಾರದ ಅಂದಾಜು ರಸೀದಿ ಮತ್ತು ಖರ್ಚುಗಳ ಹೇಳಿಕೆಗಳನ್ನ, ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ನಾವು ಎರಡರ ಮುಂದೆ ಇಡುವಂಥದ್ದು ರಾಷ್ಟ್ರಪತಿಯವರ ಕೆಲಸ ಅದು. ಓಕೆ, ಸಿಂಪಲ್ ಕ್ವಶನ್. ನಂತರದಲ್ಲಿ ಭಾರತೀಯ ಒಕ್ಕೂಟದ ಕಾರ್ಯನಿರ್ವಾಹಕ ಅಧಿಕಾರ ಯಾರ ಅಂಡರ್ ಬರ್ತದೆ? ಎಕ್ಸಿಕ್ಯೂಟಿವ್ ಪವರ್, ಯೂನಿಯನ್ ಎಕ್ಸಿಕ್ಯೂಟಿವ್ ಪವರ್ ಯಾರ ಹತ್ರ ಇದೆ? ಪ್ರಧಾನಿಗಳ ಹತ್ರ ಇದೆ. ಪ್ರಧಾನಮಂತ್ರಿಗಳ ಪರಿಷತ್ತು, ರಾಷ್ಟ್ರಪತಿ ಮತ್ತು ಸ್ಪೀಕರ್ ಯಾರ ಹತ್ರ ಇದೆ ಸ್ನೇಹಿತರೆ? ಇದು ರಾಷ್ಟ್ರಪತಿಯವರ ಹತ್ರ ಇರುವಂಥದ್ದು. ಓಕೆ, ರಾಷ್ಟ್ರಪತಿ. ಎಕ್ಸಿಕ್ಯೂಟಿವ್ ಪವರ್ ಯಾರ ಹತ್ರ ಇದೆ? ರಾಷ್ಟ್ರಪತಿ. ಬಟ್ ರಿಯಲ್ ಎಕ್ಸಿಕ್ಯೂಟಿವ್ ಯಾರು?
ರಿಯಲ್ ಎಕ್ಸಿಕ್ಯೂಟಿವ್ ಅಂತ ಕೇಳಿದ್ರೆ ಪ್ರಧಾನಮಂತ್ರಿಯವರೇ. ಇವರು ನಾಮಕಾವಸ್ಥೆ ರಾಷ್ಟ್ರಪತಿ, ಬಟ್ ಹಾಗಂತ ಕಾರ್ಯನಿರ್ವಾಹಕ ಅಧಿಕಾರ ಯಾರ ಹತ್ರ ಇದೆ ಅಂದ್ರೆ ರಾಷ್ಟ್ರಪತಿ ಅಂತಾನೆ ಹೇಳ್ಬೇಕು. ಎಷ್ಟನೇ ಆರ್ಟಿಕಲ್ ಹೇಳ್ತೀರಾ ಸ್ನೇಹಿತರೆ? ಯಾವ ಆರ್ಟಿಕಲ್ ಅಲ್ಲಿ ಈ ಕಾರ್ಯನಿರ್ವಾಹಕ ಅಧಿಕಾರ ರಾಷ್ಟ್ರಪತಿ ಅವರ ಹತ್ರ ಇರ್ತದೆ ಅಂತ ಹೇಳಿದ್ದಾರೆ? ತುಂಬಾ ಸಲ ಕೇಳಿದ್ದಾರೆ ಕ್ವಶನ್. ಓಕೆ, ರೈಟ್. ಇಲ್ಲಿ ಕೆಳಗಿನವುಗಳಲ್ಲಿ ರಾಷ್ಟ್ರಪತಿ ಅಭ್ಯರ್ಥಿಗೆ ಸರಿಯಾದ ಅರ್ಹತೆ ಇಲ್ಲ. ಇಲ್ಲಿ ಕೊಟ್ಟಿರುವಂತದ್ದು ಆಪ್ಷನ್ ಅಲ್ಲಿ ಒಂದು ಕೊಟ್ಟಿರೋದು ತಪ್ಪಾಗಿದೆ. ಯಾವ ಆರ್ಟಿಕಲ್ ಅಲ್ಲಿ ಕೊಟ್ಟಿದ್ದಾರೆ ಹೇಳ್ತೀರಾ? ಎಸ್, ಇದು 58ನೇ ಆರ್ಟಿಕಲ್ ಅಲ್ಲಿ ರಾಷ್ಟ್ರಪತಿಗೆ ಏನೇನು ಅರ್ಹತೆ ಇರಬೇಕು ಅನ್ನೋದನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಈ 4ರಲ್ಲಿ 3 ಕರೆಕ್ಟ್ ಇದೆ, 1 ತಪ್ಪಿದೆ. ಯಾವುದು ಸರಿಯಾದ ಅರ್ಹತೆ ಅಲ್ಲ ಅಂತ ಕೇಳ್ತಾ ಇದ್ದಾರೆ. ವಯಸ್ಸು 35 ವರ್ಷಕ್ಕಿಂತ ಕಡಿಮೆ ಇರಬಾರ್ದು ಅಂತ ಅರ್ಹತೆ ಇದೆ. ಇದು ಹೌದು ಅಲ್ಲೋ ಅಂತ ಹೇಳಬೇಕು. 58ರಲ್ಲಿ ಕೊಟ್ಟಿದ್ದಾರೆ. ಲಾಭದಾಯಕ ಹುದ್ದೆಯನ್ನು ಹೊಂದಿರಬಾರ್ದಂತಿದೆ. ಲೋಕಸಭೆ ಸದಸ್ಯರಲ್ಲೂ ಅರ್ಹತೆಯನ್ನು ಹೊಂದಿರಬೇಕು ಅಂತಿದೆ. ಸಂಸತ್ತಿನ 2 ಸದನಗಳ ಸದಸ್ಯರಾಗಿರಬೇಕು ಅನ್ನೋಂತಿದೆ. ಯಾವುದು ಇಲ್ಲಿ ಅರ್ಹತೆ ಅಲ್ಲ? ಇಲ್ಲಿ ಅಲ್ಲ, ಸರಿಯಾದ ಉತ್ತರ ದಿಸ್ ಈಸ್ ದ ರೈಟ್ ಆನ್ಸರ್. ಅಂದ್ರೆ ಇವೆಲ್ಲ 58ನೇ ಆರ್ಟಿಕಲ್ ಪ್ರಕಾರ 35 ವರ್ಷಕ್ಕಿಂತ ಕಡಿಮೆ ಇರಬಾರ್ದು. ಎಸ್, ಇಟ್ ಈಸ್ ದ ರೈಟ್ ಒನ್. ಲಾಭದ ಹುದ್ದೆಯನ್ನು ಹೊಂದಿರಬಾರ್ದು. ಎಸ್, ಇಟ್ ಈಸ್ ರೈಟ್. ಲೋಕಸಭೆ ಸದಸ್ಯರ ಅರ್ಹತೆ ಹೊಂದಿಗೆ. ಎಸ್, ಇಟ್ ಈಸ್ ರೈಟ್. ಬಟ್ ಯಾವುದು ಅಲ್ಲ ಅಂದ್ರೆ ಇದು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆ, ಅರ್ಥ ಆಗ್ತಿದೆಯಲ್ಲ ಸ್ನೇಹಿತರೆ? ಈ ರೀತಿ ನೆನ್ಪಿಟ್ಕೊಂತ ಹೋಗಿ. ಎಲ್ಲ ಈಜಿ ಕ್ವಶನ್ಸ್ ಇವೆಲ್ಲ. ನೀಟಾಗಿ ನೀವು ಸ್ಟಡಿ ಮಾಡ್ತಾ ಇದ್ರೆ ರಿಪೀಟ್ ಆಗಿ ರಿವಿಷನ್ ಆಗ್ತಾ ಇರ್ತದೆ. ಬೇಕಾದ ಕ್ವಶನ್ ಕೇಳಿ ಅವರು 20 ಕ್ವಶನ್ ಕೇಳಿದ್ರೆ ಮಿನಿಮಮ್ 18 ಕ್ವಶನ್ ಆನ್ಸರ್ ಮಾಡಿರಬೇಕು. 20ಕ್ಕೆ 20 ಆದ್ರೂ ಒಳ್ಳೇದೇ, ಬಟ್ ಮಿನಿಮಮ್ ಹೇಳ್ತಾ ಇರೋದು 18 ಆದ್ರೂ ಆಗಿರಬೇಕು. ಅಂದಾಗ ನಿಮ್ ಸ್ಕೋರ್ ಚೆನ್ನಾಗಿ ಆಗ್ತದೆ. ಯಾಕಂದ್ರೆ ಪಾಲಿಟಿ ತುಂಬಾ ಈಸಿ ಸಬ್ಜೆಕ್ಟ್ ಎಲ್ಲರಿಗಿನ. ಬಟ್ ಈಜಿ ಅಂತ ಅನ್ಕೊಂಡು ಎಕ್ಸಾಮ್ ಅಲ್ಲಿ ಹೋಗಿ ತುಂಬಾ ತಪ್ಪು ಮಾಡಬಾರು ಸಾಕಷ್ಟು ಜನ ಇದ್ದಾರೆ. ಯಾಕಂದ್ರೆ ಇದನ್ನ ಒಂದಕ್ಕೊಂದು ಇಂಟರ್ಲಿಂಕ್ ಮಾಡಿ ನೆನ್ಪಿಟ್ಕೋಬೇಕಾಗ್ತದೆ ಸ್ನೇಹಿತರೆ. ಅಂದಾಗ ಮಾತ್ರ ಇದು ಸಾಕಷ್ಟು ದಿನಗಳ ಕಾಲ ನಿಮಗೆ ನೆನಪದ್ದು ಎಕ್ಸಾಮ್ ಅಲ್ಲಿ ಯೂಸ್ ಆಗ್ತದೆ. ಓಕೆ, ಈ ಹೇಳ್ತಾ ಇರುವಂತ ಪಾಯಿಂಟ್ಗಳು ನಿಮಗೆ ಇಷ್ಟ ಆಗಿದ್ರೆ ಆದಷ್ಟು ಈ ಲೈಕ್ ಮಾಡಿ ಸ್ನೇಹಿತರೆ. ನಿಮ್ಮ ಫ್ರೆಂಡ್ಸ್ಗೂ ಕೂಡ ಇದನ್ನ ಶೇರ್ ಮಾಡ್ತಾ ಹೋಗಿ. ಓಕೆ, ನೀವು ಜಾಸ್ತಿ ಜನ ಲೈಕ್ ಮಾಡೋದು ಕಮೆಂಟ್ ಮಾಡ್ತಾ ಇದ್ರೆ ನಮ್ದು ತುಂಬಾ ಜನ ಈ ವಿಡಿಯೋಗಳು ಲೈಕ್ ಆಗ್ತದೆ ಅಂತ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನ ಇದಾದ ನಂತರ ಎಕನಾಮಿ, ಪಾಲಿಟಿ, ಅದಾದ ನಂತರ ಈ ಸೈನ್ಸ್ ಅಂಡ್ ಟೆಕ್ನಾಲಜಿ, ನಂತರದಲ್ಲಿ ಹಿಸ್ಟ್ರಿ, ಜಿಯೋಗ್ರಫಿ, ಈ ಥರ ಎಲ್ಲ ಸಬ್ಜೆಕ್ಟ್ಗಳನ್ನ ಕವರ್ ಮಾಡೋಣ. ರಾಷ್ಟ್ರಪತಿಯನ್ನು ಆಯ್ಕೆ ಮಾಡುವ ಚುನಾವಣಾ ಕಾಲೇಜಿನ ಸದಸ್ಯರು ಯಾರಿದ್ದಾರೆ? ಹಾಗೆ ಎಲೆಕ್ಟ್ರಲ್ ಕಾಲೇಜ್ ಅಂತ ಇರ್ತಾರ, ಚುನಾವಣಾ ಕಾಲೇಜು. ಯಾರಿರ್ತಾರೆ ಅದರಲ್ಲಿ? ರಾಜ್ಯಸಭೆಯ ಚುನಾಯಿತ ಸದಸ್ಯರು ಇರ್ತಾರೆ ಅಂತ ಹೇಳ್ತಾ ಇದ್ದಾರೆ. ರಾಜ್ಯಸಭೆಯ, ಲೋಕಸಭೆಯ ಚುನಾಯಿತ ಸದಸ್ಯರು ಇಬ್ಬರು, ಎರಡರದ್ದು ಲೋಕಸಭಾ ರಾಜ್ಯಸಭೆ ಇಬ್ಬರದ್ದು ಚುನಾಯಿತ ಸದಸ್ಯರು ಅಷ್ಟೇ ಇರ್ತಾರಂತ. ರಾಜ್ಯಸಭೆ, ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆಗಳ ಚುನಾಯಿತ ಸದಸ್ಯರು. ರಾಜ್ಯಸಭೆ, ಲೋಕಸಭೆ, ರಾಜ್ಯಸಭೆ ಮತ್ತು ಕೇಂದ್ರ ಪ್ರಾಂತ್ಯಗಳ ಅಸೆಂಬ್ಲಿಗಳ ಚುನಾಯಿತ ಸದಸ್ಯರು. ಇದರಲ್ಲಿ ಯಾವುದು ಸರಿಯಾದ ಉತ್ತರ ಸ್ನೇಹಿತರೆ? ಇಲ್ಲಿ ಸರಿಯಾದ ಉತ್ತರ ಯಾವುದಾಗ್ತದೆ? ಯಾರು ಹೇಳ್ಬೋದು ಇದನ್ನ? ರಾಜ್ಯಸಭೆಯ ಚುನಾಯಿತ ಸದಸ್ಯರು ಅವರಷ್ಟೇನಾ? ರಾಜ್ಯಸಭೆಯ ಮತ್ತು ಲೋಕಸಭೆಯ ಚುನಾಯಿತ ಸದಸ್ಯರು. ರಾಜ್ಯಸಭೆ, ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆಗಳ ಚುನಾಯಿತ. ರಾಜ್ಯಸಭೆ, ಲೋಕಸಭೆ, ರಾಜ್ಯಸಭೆಗಳು. ರಾಜ್ಯಸಭೆ, ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆ, ಸ್ಟೇಟ್ ಅಸೆಂಬ್ಲಿ, ಅಸೆಂಬ್ಲೀಸ್ ಆಫ್ ದ ಯೂನಿಯನ್ ಟೆರಿಟರಿ. ಯಾವ್ಯಾವ ಅಸೆಂಬ್ಲಿ ಯೂನಿಯನ್ ಟೆರಿಟರಿಯಲ್ಲಿ? ಪಾಂಡಿಚೇರಿಯಲ್ಲಿ ಇದೆ. ಅಲ್ಲಿ ಚುನಾಯಿತ ಇದ್ದಿರ್ತಾರಲ್ಲ, ಅವರು ಆಯ್ಕೆ ಮಾಡ್ತಾರ. ಎಸ್, ಯಾವುದು ಸರಿಯಾದ ಉತ್ತರ ಹೇಳ್ಬೋದಾ? ಎಸ್, ಇದೊಂದನ್ನ ಕಮೆಂಟ್ ಸೆಕ್ಷನ್ ಹೇಳಿ ನೋಡೋಣ. ತುಂಬಾ ಚೆನ್ನಾಗಿದೆ. ಇದರಲ್ಲಿ ಏನು ರಾಜ್ಯಸಭೆಯ ಚುನಾಯಿತ ಸದಸ್ಯರು ಅಲ್ಲ ಅಂತ ಹೇಳ್ತೀರಿ. ಇಲ್ಲಿ ರಾಜ್ಯಸಭೆಯ, ಲೋಕಸಭೆಯ ಚುನಾಯಿತ ಸದಸ್ಯ ಇದಿಷ್ಟೇ ಅಲ್ಲ. ಇದು ಸರಿಯಾದ ಉತ್ತರ ಕರೆಕ್ಟ್, ಬಟ್ ಇಷ್ಟೇನಾ? ಚುನಾವಣಾ ಕಾಲೇಜಿನ ಸದಸ್ಯರು ಅಂದ್ರೆ ಇಷ್ಟೇ ಇರೋದಾ? ರಾಜ್ಯಸಭೆ, ಲೋಕಸಭೆ, ರಾಜ್ಯ ವಿಧಾನಸಭೆ ಚುನಾಯಿತ ಸದಸ್ಯರು. ಎಸ್, ಇದು ಕೂಡ ಕರೆಕ್ಟ್ ಇದೆ. ಬಟ್ ರಾಜ್ಯಸಭೆ ಆಗಿರ್ಬೋದು, ಲೋಕಸಭೆ ಆಗಿರ್ಬೋದು, ವಿಧಾನಸಭೆ ಮತ್ತು ಕೇಂದ್ರ ಪ್ರಾಂತ್ಯಗಳ ಅಸೆಂಬ್ಲಿ ಅಂತ ಇರ್ತಾರಲ್ಲ, ಅಲ್ಲಿರುವಂತಹ ಚುನಾಯಿತ ಸದಸ್ಯರು ಕೂಡ ಬರ್ತಾರೆ. ಸ್ಟೇಟ್ ಅಸೆಂಬ್ಲಿ, ಅಸೆಂಬ್ಲೀಸ್ ಆಫ್ ಯೂನಿಯನ್ ಟೆರಿಟರಿಯಲ್ಲಿ ಈ ಚುನಾಯಿತ ಇರ್ತಾರಲ್ಲ, ಅವರು ಕೂಡ ಬರುವಂಥದ್ದು. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ರೈಟ್. ರಾಷ್ಟ್ರಪತಿಯ ಚುನಾವಣೆಯಲ್ಲಿ ವಿವಾದವಿದ್ದರೆ ಅದನ್ನು ಈ ಕೆಳಗಿನವರಲ್ಲಿ ಯಾರು ಉಲ್ಲೇಖಿಸುತ್ತಾರೆ? ಇದರಲ್ಲಿ ಏನಾದರೂ ವಿವಾದ ಉಂಟಾದ್ರೆ ಮುಖ್ಯ ಚುನಾವಣಾ ಆಯುಕ್ತರು, ಸುಪ್ರೀಂ ಕೋರ್ಟ್, ಸಂಸತ್ತು, ಉಪರಾಷ್ಟ್ರಪತಿ. ಯಾರು? ಸುಪ್ರೀಂ ಕೋರ್ಟ್ ಅವರು ಬಗೆಹರಿಸುವಂಥದ್ದು. ರಾಷ್ಟ್ರಪತಿ ಚುನಾವಣೆ, ಉಪರಾಷ್ಟ್ರಪತಿ ಚುನಾವಣೆ ಎರಡೂ ಚುನಾವಣೆಯಲ್ಲಿ ಏನಾದರೂ ವಿವಾದಗಳಿದ್ದರೆ ಅದಕ್ಕೆ ಸುಪ್ರೀಂ ಕೋರ್ಟ್ ಅವರು ವಿವಾದನ ಬಗೆಹರಿಸ್ತಾರೆ. ಈವರೆಗೆ ಎಷ್ಟು ಮಾಜಿ ರಾಷ್ಟ್ರಪತಿಗಳಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ? ಈ ರೀತಿ ಕೂಡ ಕ್ವಶನ್ ಕೇಳ್ತಾರೆ. ಎಷ್ಟು ಜನಕ್ಕೆ? 2 ಜನಕ್ಕೆ, 3 ಜನ, 6 ಜನ, 5 ಜನ. ಯಾವುದು ಸರಿಯಾದ ಉತ್ತರ? 6 ಜನಕ್ಕೆ ಕ್ವಶನ್ ಕೇಳ್ತಾರೆ. 4 ಆಪ್ಷನ್ ಕೊಟ್ಬಿಟ್ಟು ಇದರಲ್ಲಿ ಯಾವ ರಾಷ್ಟ್ರಪತಿಗೆ ಭಾರತ ರತ್ನ ಕೊಟ್ಟಿಲ್ಲ, ಯಾರಿಗೆ ಕೊಟ್ಟಿದ್ದಾರೆ, ಈ ರೀತಿ ಕೂಡ ಕೇಳಬಹುದು. ಎಷ್ಟು ಜನ ಪ್ರಧಾನಮಂತ್ರಿ ಕೊಟ್ಟಿದ್ದಾರೆ ಹೇಳಿ ನೋಡೋಣ ಅದನ್ನು ಕೂಡ. ಈಗ ರಾಷ್ಟ್ರಪತಿ ಯಾರ್ಯಾರವರು? ಸರ್ವಪಲ್ಲಿ ರಾಧಾಕೃಷ್ಣನ್ ರಾಷ್ಟ್ರಪತಿ ಆಗಿದ್ರು. ಎಷ್ಟನೇ ರಾಷ್ಟ್ರಪತಿ ಹೇಳಿ ಇವರು? ಅವರಿಗೆ ಕೊಟ್ಟಿದ್ದಾರೆ. ರಾಜೇಂದ್ರ ಪ್ರಸಾದ್ ಅವರಿಗೆ ಕೊಟ್ಟಿದ್ದಾರೆ. ಜಾಕೀರ್ ಹುಸೇನ್ ಅವರಿಗೆ, APJ ಅಬ್ದುಲ್ ಕಲಾಂ ಅವರಿಗೆ, ಡಾಕ್ಟರ್ VV ಗಿರಿ, ಪ್ರಣಬ್ ಮುಖರ್ಜಿ. ಈ 6 ಜನ ರಾಷ್ಟ್ರಪತಿಗೆ ಅವರಿಗೆ ಏನು ಕೊಟ್ಟಿದ್ದಾರೆ? ಭಾರತ ರತ್ನ ಪ್ರಶಸ್ತಿ ಸಿಕ್ಕಿದೆ. ಸೊ ಎಷ್ಟು ಜನ ಪ್ರಧಾನ ಮಂತ್ರಿಗಳಿಗೆ
ಭಾರತ ರತ್ನ ಪ್ರಶಸ್ತಿ ಸಿಕ್ಕಿದೆ ಅನ್ನೋದನ್ನ ಹೇಳಿ. ಭಾರತದಲ್ಲಿ ಕಮೆಂಟ್ ಸೆಕ್ಷನ್ ಇವೆಲ್ಲ ಕಮೆಂಟ್ ಮಾಡ್ತಾ ಹೋಗಿ ಸ್ನೇಹಿತರೆ. ಭಾರತದಲ್ಲಿ ಈ ಕೆಳಗಿನವರಲ್ಲಿ ಯಾರ ಸಂಬಳವನ್ನ ಆದಾಯ ತೆರಿಗೆಯಿಂದ ವಿನಾಯಿತಿ? ನೀವೆಲ್ಲ ಇನ್ಕಮ್ ಟ್ಯಾಕ್ಸ್ ಜಾಬ್ ಆದ್ಮೇಲೆ ನಿಮಗೆ ಇನ್ಕಮ್ ಈಗ ಸದ್ಯಕ್ಕೆ ಏನಿದೆ 7 ಲಕ್ಷ ಅದು ದಾಟಿದ್ರೆ ಇನ್ಕಮ್ ಟ್ಯಾಕ್ಸ್ ಅನ್ನ ಕಟ್ಟಬೇಕಂತ ಆ ಥರ ಇದೆಯಲ್ಲ. ಬಟ್ ಇಲ್ಲಿ ಕೊಟ್ಟಿರುವಂಥ ಒಬ್ಬ ವ್ಯಕ್ತಿಗೆ ಏನಾಗುತ್ತೆ, ಆದಾಯ ತೆರಿಗೆ ಕಟ್ಟುವಂಗಿಲ್ಲ. ಅವ್ರಿಗೆ ವಿನಾಯಿತಿ ಕೊಟ್ಟಿದ್ದಾರೆ. ಒಬ್ಬರಿಗೆ ಮಾತ್ರ. ಯಾರಿಗೆ? ಅವ್ರಿಗೂ ರಾಷ್ಟ್ರಪತಿ ಅವರಿಗೇನ, ಪ್ರಧಾನಮಂತ್ರಿನ, ಎಲ್ಲಾ ಮಂತ್ರಿಗಳು ಕಟ್ಟಂಗಿಲ್ವಾ? ಲೋಕಸಭಾ ಸ್ಪೀಕರ? ಸರಿಯಾದ ಉತ್ತರ ರಾಷ್ಟ್ರಪತಿ ಅವರೊಬ್ಬರಿಗೆ. ಉಳಿಕೆದ ಎಲ್ಲ ಪ್ರಧಾನಮಂತ್ರಿ ಎಲ್ಲ ಮಂತ್ರಿಗಳು ಅಷ್ಟರು ಎಲ್ಲರೂ ಕಟ್ಟಬೇಕು ಟ್ಯಾಕ್ಸ್ ಅನ್ನ. ನಾ ಎಕನಾಮಿ ಬಂದಾಗ ಹೇಳ್ತೀನಿ ಅದೆಲ್ಲ ಟ್ಯಾಕ್ಸ್ ಸ್ಲ್ಯಾಬ್ಗಳು ಯಾವ ರೀತಿ ಇರ್ತಾವು. ಓಕೆ, ಟ್ಯಾಕ್ಸ್ ಸ್ಲ್ಯಾಬ್ಗಳು ಏನೇನು ಇರ್ತದೆ, 3 ರಿಂದ 7 ಲಕ್ಷ, 7 ರಿಂದ 9 ಲಕ್ಷ, 10 ಲಕ್ಷ, ಈ ಥರ 10 ರಿಂದ 12, 20 ಲಕ್ಷ ಇದ್ರೆ ಎಷ್ಟಾಗಿ ಕಟ್ಟಬೇಕು, ಈ ಸರ್ಚಾರ್ಜ್ ಅಂದ್ರೇನು, ಸೆಸ್ ಅಂದ್ರೆ ಇನ್ ಡೀಟೇಲ್ ಆಗಿ ಕಂಪ್ಲೀಟ್ ಆಗಿ ಹೇಳ್ತೇನೆ. ಅದಲ್ಲ ಅದೊಂದ್ಸಲ ಕೇಳ್ಬಿಟ್ರೆ ನೀವು ಬೇಕಾದ್ರೆ ಯಾರ್ಯಾರು ಪೇಮೆಂಟ್ ಇದ್ರು ಅವ್ರು ಎಷ್ಟು ಟ್ಯಾಕ್ಸ್ ಕಟ್ಟಬೇಕು ಅನ್ನೋದು ಕೂಡ ನೀವೇ ಹೇಳ್ಬೋದು. ಆ ಥರ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಭಾರತದ ಆಕಸ್ಮಿಕ ನಿಧಿ. ಭಾರತದ ಆಕಸ್ಮಿಕ ನಿಧಿ ಕಂಟಿಂಜೆನ್ಸಿ ಫಂಡ್ ಅಂತ ಕರೀತಾರೆ. ಇದನ್ನ ಯಾವ ಅಧಿಕಾರಿಗಳ ವಿಲೇವಾರಿಗೆ, ಯಾರ ಹತ್ರ ಇರ್ತದೆ ಇದು? ಭಾರತದ ಕಂಟ್ರೋಲರ್ ಅಂಡ್ ಲೆಕ್ಕ ಪರಿಶೋಧಕ ಜನರಲ್ ಅಂದ್ರೆ CAG, ಕಾಂಪ್ಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಆಫ್ ಇಂಡಿಯಾ. ಕಾಂಪ್ಟ್ರೋಲರ್, ಓಕೆ, ಲೆಕ್ಕ ಪರಿಶೋಧಕ ಜನರಲ್ ಅವ್ರ ಹತ್ರ ಇರ್ತದ ಈ ಕಂಟಿಂಜೆನ್ಸಿ ಫಂಡ್ ಅನ್ನುವಂಥದ್ದು. ಭಾರತದ ರಾಷ್ಟ್ರಪತಿ ಅವರ ಹತ್ರ, ಭಾರತದ ಸಂಸತ್ತು, ಭಾರತದ ಪ್ರಧಾನಿ. ಸರಿಯಾದ ಉತ್ತರ ಯಾವುದು? ಭಾರತದ ರಾಷ್ಟ್ರಪತಿ ಅವರ ಹತ್ರನೇ ಕಂಟಿಂಜೆನ್ಸಿ ಫಂಡ್ ಇದೆ. ಕಂಟಿಂಜೆನ್ಸಿ ಅಂದ್ರೇನು? ಯಾವ್ದಾದ್ರು ಎಮರ್ಜೆನ್ಸಿ ಟೈಮಲ್ಲಿ, ಎಮರ್ಜೆನ್ಸಿ ಅಂದ್ರೆ ರಾಷ್ಟ್ರಪತಿಯವರೇ ಖರ್ಚು ಮಾಡಿಬಿಡ್ಬೋದು ಅದನ್ನ, ಅವರೇ ಸ್ವಂತ ಡಿಸ್ಕ್ರಿಷನ್ ಮೇಲೆ. ಬಟ್ ತುಂಬಾ ಕಡಿಮೆ ಅಮೌಂಟ್ ಇರ್ತದೆ. ಓಕೆ, ಇನ್ನೊಂದು ಕನ್ಸೋಲಿಡೇಟ್ ಫಂಡ್ ಆಫ್ ಇಂಡಿಯಾ ಅಂತ ಇರ್ತದಲ್ಲ, ಕನ್ಸೋಲಿಡೇಟ್ ಫಂಡ್ ಆಫ್ ಇಂಡಿಯಾ, ಅದು ತುಂಬಾ ದೊಡ್ಡ ಅಮೌಂಟ್. ಈ ನಮ್ಮ ಬಜೆಟ್ ಆಗುತ್ತಲ್ಲ, ನಮ್ಮ ಟ್ಯಾಕ್ಸ್ ಎಲ್ಲ ಕಲೆಕ್ಟ್ ಆಗುತ್ತಲ್ಲ, ಎಲ್ಲ ಇಲ್ಲೇ ಹೋಗಿರ್ತಾವ. ನಾವು ಕಟ್ಟುವಂಥ ಎಲ್ಲಾ ಟ್ಯಾಕ್ಸ್ಗಳು ಇಲ್ಲೇ ಹೋಗೋದು, ಬಜೆಟ್ ಅಲ್ಲಿಂದನೇ ಆಗೋದು. ಓಕೆ, ಈ CAG ಇವ್ರದ್ದೇನಿರ್ತದೆ, ಪ್ರೆಸಿಡೆಂಟ್ ಅವ್ರ ಹತ್ರ ಕಂಟಿಂಜೆನ್ಸಿ ಫಂಡ್, ಅದು ತುಂಬ ಚಿಕ್ಕ ಅಮೌಂಟ್. ಅದು ಎಷ್ಟು ಅಮೌಂಟ್ ಅನ್ನೋದು ಹೇಳ್ತೀರಾ ಕಮೆಂಟ್ ಸೆಕ್ಷನ್ ಅಲ್ಲಿ. ಇಲ್ಲಿ ಯಾವುದೇ ಪ್ರದೇಶವನ್ನು ಪರಿಶಿಷ್ಟ ಪ್ರದೇಶ, ಯಾವುದೇ ಒಂದು ಏರಿಯಾನ ಶೆಡ್ಯೂಲ್ಡ್ ಏರಿಯಾ ಅಂತ ಡಿಕ್ಲೇರ್ ಮಾಡೋದು ಯಾರು ಮಾಡ್ತಾರೆ? ಇದು ಕ್ವಶನ್ ಕೇಳಿದ್ದಾರೆ. ಆಯಾ ರಾಜ್ಯದ ಗವರ್ನರ್ಗಳು ಮಾಡ್ತಾರೆ, ಭಾರತದ ರಾಷ್ಟ್ರಪತಿ ಮಾಡ್ತಾರೆ, ಭಾರತದ ಸಂಸತ್ತು ಮಾಡುತ್ತೆ, ರಾಜ್ಯ ವಿಧಾನಸಭೆ ಮಾಡುತ್ತೆ. ಯಾರು? ಸರಿಯಾದ ಉತ್ತರ ಎಸ್, ರೈಟ್ ಆನ್ಸರ್. ಭಾರತದ ರಾಷ್ಟ್ರಪತಿಯವರೇ ಇದನ್ನ ಮಾಡೋದು. ಭಾರತದ ರಾಷ್ಟ್ರಪತಿಯವರೇ ಈ ಒಂದು ಶೆಡ್ಯೂಲ್ಡ್ ಏರಿಯಾ ಅಂತ ಡಿಕ್ಲೇರ್ ಮಾಡೋದು ಅವರೇ. ಈ ತರ ಕ್ವಶನ್ ಕೇಳ್ತಾರೆ ಸ್ನೇಹಿತರೆ. ನೀಟಾಗಿ ಸ್ಟಡಿ ಮಾಡಿ, ಇದನ್ನು ಒಂದ್ಸಲ ರಿವಿಷನ್ ಮಾಡಿ, ಎಲ್ಲ ಪಾಲಿಟಿ ಪರ್ಫೆಕ್ಟ್ ಆಗುತ್ತೆ. ಇದಾದ ನಂತರ ಎಕನಾಮಿ ಮತ್ತೆ ಬೇರೆ ಬೇರೆ ಸಬ್ಜೆಕ್ಟ್ ಮಾಡೋಣ. ಓಕೆ, ಈಗ ಹೇಳ್ತಾ ಇರೋದಂಥದ್ದು ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಬಟನ್ ಅನ್ನ ಪ್ರೆಸ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ನಿಮ್ಮ ಸ್ನೇಹಿತರಿಗೆ ಕೂಡ ಸಾಕಷ್ಟು ಜನಕ್ಕೆ ಶೇರ್ ಮಾಡಿ. ನನ್ನಿಂದ ಹೆಲ್ಪ್ ಆಗಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ನೀವು ಹೇಳ್ತಾ ಇರೋದು ಅರ್ಥ ಆಗ್ತಿದೆ, ಇಷ್ಟ ಆಗ್ತಿದೆ ಅಂತ ಹೇಳ್ತಾ ಹೋಗಿ ಸ್ನೇಹಿತರೆ. ನಮಗೂ ಕೂಡ ಖುಷಿ ಆಗ್ತದೆ ಇದರಿಂದ, ಅಂದ್ರೆ ಹೆಚ್ಚಿನ ವಿಡಿಯೋಗಳನ್ನು ಮಾಡೋದಕ್ಕೂ ಕೂಡ ನಮಗೆ ಪ್ರೇರಣೆ ಆಗ್ತದೆ. ಥ್ಯಾಂಕ್ ಯು. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗೋಣ.